ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಡೀ ದೇಶದಾದ್ಯಂತ ನೀಟ್ ಅಕ್ರಮದ ಕುರಿತು ಈ ಜೆನ್ಸಿ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಿದ್ರು. ಶಾಂತಿಯುತವಾಗಿ ಹೋರಾಟ ಆಯ್ತು. ಅದು ಹಿಂಸಾ ರೂಪ ತಾಳೋ ತನಕ ಕೂಡ ಅವರ ಹೋರಾಟಕ್ಕೆ ಬೆಲೆನೇ ಸಿಗ್ಲಿಲ್ಲ. ಕೊನೆಗೂ ಹಿಂಸಾ ರೂಪ ತಾಳಿದ ಬಳಿಕನೇ ಕೇಂದ್ರ ಅಲರ್ಟ್ ಆಯ್ತು. ಎನಿವೆ ಕಾಂಗ್ರೆಸ್ ನಾಯಕರು ಕೂಡ ವಿದ್ಯಾರ್ಥಿಗಳ ಪರವಾಗಿ ನಾವಿದ್ದೀವಿ, ನೀಟ್ ಅಕ್ರಮದ ಕುರಿತು ಕ್ರಮ ಆಗಲೇಬೇಕು, ಸಚಿವರ ರಾಜೀನಾಮೆ ಪಡೆದುಕೊಳ್ಳೋ ತನಕ ಕೂಡ ಹೋರಾಟ ಮಾಡ್ತೀವಿ ಅಂತ ಪುಂಖಾನುಪುಂಖವಾಗಿ ನಮ್ಮ ಕಾಂಗ್ರೆಸ್ ನಾಯಕರು ಬೀದಿಗಿಳಿದು ಹೋರಾಟ ಮಾಡಿ ಕೇಂದ್ರದ ಮೇಲೆ ಒತ್ತಡ ತರೋ ಮೂಲಕ ಕೊನೆಗೂ ಆ ಹೋರಾಟಕ್ಕೆ ಜಯ ಅನ್ನೋ ರೀತಿಯಲ್ಲಿ ಸಚಿವರ ರಾಜೀನಾಮೆ ಪಡೆದುಕೊಂಡ್ರು. ಈಗ ಕಮಿಟಿ ರಚನೆ ಮಾಡಿ ಪಾರದರ್ಶಕತೆ ಇರುತ್ತೆ. ಇನ್ನು ಮುಂದೆ ನೀಟ್ ಎಕ್ಸಾಮ್ ಬರೆಯುವಾಗ ವಿದ್ಯಾರ್ಥಿಗಳು ಡೋಂಟ್ ವರಿ ನಾವಿದ್ದೀವಿ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಒಂದು ಭರವಸೆ ಕೊಟ್ಟರು. ಅಲ್ಲಿಗೆ ಒಂದು ನಂಬಿಕೆ ವಿದ್ಯಾರ್ಥಿಗಳಿಗೆ, ಹೌದು ಇನ್ನು ಮುಂದೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಬದಲಾವಣೆ ಇರುತ್ತೆ, ಪಾರದರ್ಶಕತೆ ಬರುತ್ತೆ ಅನ್ನುವಂಥ ನಂಬಿಕೆ ವಿದ್ಯಾರ್ಥಿಗಳಿಗೆ ಬಂತು. ಇದಿಲ್ಲಿಗೆ ಮುಗಿತಾ? ಇಲ್ಲ. ಅಗೇನ್ ನಮ್ಮ ರಾಜ್ಯದಲ್ಲಿ KPSC ಕರ್ಮಕಾಂಡ ಮತ್ತೆ ಬಟಾ ಬಯಲಾಯ್ತು. ಇದು ಮೊದಲ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ. ಪದೇ ಪದೇ KPSC ಒಳ್ಳೆ ವಿಚಾರಕ್ಕೆ ಯಾವತ್ತೂ ಕೂಡ ಸುದ್ದಿನೇ ಆಗಿಲ್ಲ ಬಿಡಿ. ಎಲ್ಲವೂ ಕೂಡ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಡೀಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ನಮ್ಮ KPSC ಕ್ಲೀನ್ ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ ಅಂತ ಬರೀ ಭರವಸೆಯಾಗಿ ಉಳಿಸ್ಕೊಂಡಿದ್ದಾರೆ. ಬಟ್ ಯಾವುದು ಕೂಡ ಇಲ್ಲಿ ತನಕ ಭರವಸೆಯನ್ನ ನೀಟಾಗಿ ಇಂಪ್ಲಿಮೆಂಟ್ ಮಾಡುವಲ್ಲಿ ಯಾವುದೇ ಪಕ್ಷದ ಅಧಿಕಾರ ಇದ್ದಾಗ್ಲೂ ಕೂಡ ಯಾರು ಕೂಡ ಕೆಲಸ ಮಾಡಲಿಲ್ಲ. ಬಿಜೆಪಿ ಕಾಂಗ್ರೆಸ್ ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ. ಅಗೇನ್ ನಮ್ಮ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡ್ತಿದ್ರಲ್ಲ, ನಮ್ಮ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ಸೇ ಆಡಳಿತದಲ್ಲಿರೋದ್ರಿಂದ ಅಗೇನ್ KPSCಯಲ್ಲಿ ಅತಿ ದೊಡ್ಡ ಕರ್ಮಕಾಂಡ ನಡೆದು ಹೋಗಿದೆ. ಹೇಗಪ್ಪ ಅಂದ್ರೆ, ಪಶು ವೈದ್ಯಾಧಿಕಾರಿಯ ನೇಮಕಾತಿ ವಿಚಾರದಲ್ಲಿ 80 ಲಕ್ಷ ಕೊಟ್ರೆ ನಿಮಗೆ ಹುದ್ದೆ ಕೊಡಿಸ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಭರವಸೆ ಕೊಟ್ಟಿರೋದು ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ. ಯಾರು? ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರೇ ಮಾಡಿಬಿಟ್ಟಿದ್ದಾರೆ. ಸೊ ಆ ಸ್ಟಿಂಗ್ ಆಪರೇಷನ್ ಅಲ್ಲಿ ಇದಕ್ಕಿಂತ ಸಾಕ್ಷಿಗಳು ಬೇಕಾ ಅಂತ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಬೇಕಾಗಿದೆ. ಕಾರಣ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗೆ ಸಚಿವರೇ ಇಲ್ಲ. ಆ ಇಲಾಖೆಯ ಜವಾಬ್ದಾರಿ ಇರೋದು ಮುಖ್ಯಮಂತ್ರಿಗಳ ಬಳಿ. ಈಗ ಅವ್ರನ್ನ ಪ್ರಶ್ನೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಈಗ ಯಾರು ರಾಜೀನಾಮೆ ಕೊಡ್ತಾರೆ, ಯಾರು ಕ್ರಮ ಕೈಗೊಳ್ತಾರೆ ಅನ್ನೋದೇ ಪ್ರಶ್ನೆ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. KPSC ಕರ್ಮಕಾಂಡ ಕ್ಲೀನ್ ಯಾವಾಗ? ದುಡ್ಡು ಕೊಟ್ರೆ ಹುದ್ದೆ ಅನ್ನುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾದ್ರೆ ಕಷ್ಟಪಟ್ಟು ಓದಿ ಯಾಕೆ ನಾವು ಎಕ್ಸಾಮ್ ಅನ್ನ ಬರೀಬೇಕು ಹೇಳಿ? ದುಡ್ಡಿದ್ರೆ ಮಾತ್ರ ಹುದ್ದೆ ಅನ್ನೋದಿದ್ರೆ ನೀವು ಲಕ್ಷ ಲಕ್ಷ ಇದ್ದವ್ರು ಮಾತ್ರ ಹಂಗಾದ್ರೆ ಆ ಹುದ್ದೆಯನ್ನ ಸ್ವೀಕಾರ ಮಾಡಬೇಕು. ಅದಕ್ಕೆ ಯಾಕೆ ನೀವು ಎಕ್ಸಾಮ್ ಮಾಡ್ತೀರಿ? ಅದಕ್ಕೆ ಯಾಕೆ ನೀವು ಇಂಟರ್ವ್ಯೂಗಳನ್ನ ಫಿಕ್ಸ್ ಮಾಡ್ತೀರಿ? ಡೀಲ್ಗೆ ಹುದ್ದೆ ಅಂತ ಅನೌನ್ಸ್ ಮಾಡ್ಬಿಡಿ. ಅವಾಗ ಪ್ರತಿಭಾವಂತ ವಿದ್ಯಾರ್ಥಿಗಳು ಬೇರೆ ದಾರಿ ನೋಡ್ಕೊಳ್ತಾರೆ ಅಂತ ಕೇಳ್ತಾ ಇರೋದು. ಹೆಸರಿಗಷ್ಟೇ ಇದು ಉದ್ಯೋಗ ಸೌಧ, ಆದ್ರೆ ಇಲ್ಲೆಲ್ಲ ಕೂಡ ಲಂಚಾವತಾರನೆ. ಪ್ರತಿ ಹುದ್ದೆಗೂ ಲಕ್ಷ ಲಕ್ಷ ಲಂಚ, ಕೋಟಿ ಕೊಟ್ರೆ ಮಾತ್ರ ನಿಮ್ಗೆ ಹುದ್ದೆ. ನೀಟ್ ಮಾದರಿ KPSCಗೂ ಬೇಕಾಗಿದೆ ಮೇಜರ್ ಸರ್ಜರಿ. ಯಾರ್ ತಲೆದಂಡ ಆಗಬೇಕು? ಅಧ್ಯಕ್ಷನಿಂದ ಹಿಡಿದು ಸದಸ್ಯರ ತನಕ ಕೂಡ ಭ್ರಷ್ಟರೇ. ಅಕ್ರಮಕ್ಕೆ ಹೊಣೆ ಯಾರು? ಎಲ್ಲರಿಗೂ ಪೊಲಿಟಿಕಲ್ ಟಚ್ ಅಂತೆ. ರಾಜಕಾರಣಿಗಳು ಹೋಗ್ತಾ ಇದೆಯಾ ಕಮಿಷನ್? KPSC ಮುಚ್ಚಿ ಸರ್ಕಾರದ ವಿರುದ್ಧ ದಂಗೆ ಏಳೋದಕ್ಕೆ ವಿದ್ಯಾರ್ಥಿಗಳು ಸಿದ್ಧರಾಗ್ತಿದ್ದಾರೆ. ಜೆನ್ಸಿ ವಿದ್ಯಾರ್ಥಿ ಸಂಘಟನೆಗಳಿಂದ ರಾಜ್ಯದಲ್ಲೂ ಕೂಡ ಅತಿ ದೊಡ್ಡ ಪ್ರತಿಭಟನೆ ಆಗಿ ಹೋಗುತ್ತಾ. KPSC ಪಶು ವೈದ್ಯರ ನೇಮಕದಲ್ಲೂ ಕೂಡ ಭಾರಿ ಗೋಲ್ಮಾಲ್ ನಡೆದು ಹೋಗಿದೆ. ಈಗಾಗಲೇ ಸರ್ಕಾರದ ವಿರುದ್ಧ KPSC ಅಭ್ಯರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. KPSC ವ್ಯವಸ್ಥೆಯನ್ನ ಬದಲಾಯಿಸಿ ಪಾರದರ್ಶಕತೆ ನೇಮಕಾತಿ ತರಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ. KPSC ಅಭ್ಯರ್ಥಿಗಳ ಹೋರಾಟಕ್ಕೆ ಈಗಾಗಲೇ ಬಿಜೆಪಿಯಿಂದಲೂ ಕೂಡ ಬೆಂಬಲ ಸಿಕ್ಕಿದೆ. ಹೆಸರಿಗಷ್ಟೇ ಇದು ಉದ್ಯೋಗ ಸೌಧ, ಒಳಗಡೆ ಬರೇ ಭ್ರಷ್ಟರ ಕೂಟ ಅನ್ನುವಂತಹ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ. ನಾನಾಗ್ಲೇ ಹೇಳ್ದಂಗೆ KPSC ಕರ್ಮಕಾಂಡ ಮೊದಲಲ್ಲ. ಪದೇ ಪದೇ ಕರ್ಮಕಾಂಡದ ವಿರುದ್ಧ ನಮ್ಮ ವಿದ್ಯಾರ್ಥಿಗಳು ಅಂದ್ರೆ ಅಭ್ಯರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಬಟ್ ಇಲ್ಲಿ ತನಕ ಅವರ ಹೋರಾಟಕ್ಕೆ ಜಯಾನೇ ಸಿಕ್ಕಿಲ್ಲ. ಇನ್ ಹೆಂಗ್ ಹೋರಾಟ ಮಾಡ್ಬೇಕು ನಮ್ಮ ಅಭ್ಯರ್ಥಿಗಳು ಅಂತ ಅಂದ್ರೆ, ನೀಟ್ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಆಯ್ತಲ್ಲ, ಭಾರತ ಶ್ರೀಲಂಕಾ ಮಾಡ್ಬಿಡ್ತೀವಿ, ನೇಪಾಳ ಮಾಡ್ಬಿಡ್ತೀವಿ ಅಂತ ಹೋರಾಟ ಮಾಡಿದ್ರಲ್ಲ, ಸಂಸತ್ತನ್ನ ಪುಡಿ ಪುಡಿ ಮಾಡ್ಬಿಡ್ತೀವಿ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಮಾಧಿ ಮಾಡ್ಬಿಡ್ತೀವಿ, ಆ ಮಟ್ಟಿಗೆ ಹೋರಾಟ ಆದ್ರ ಮಾತ್ರ ಅಕ್ರಮಗಳನ್ನ ಸರಿ ಮಾಡೋದಕ್ಕೆ ನಮ್ಮ ಸರ್ಕಾರಗಳು ಅಲರ್ಟ್ ಆಗೋದಾ? ಶಾಂತಿಯುತವಾಗಿ ಹೋರಾಟ ಮಾಡಿದ್ರೆ, ಪ್ರಶ್ನೆ ಮಾಡಿದ್ರೆ, ಅಕ್ರಮದ ವಿರುದ್ಧ ಧ್ವನಿ ಎತ್ತಿದ್ರೆ ಸರಿ ಮಾಡುವಂತಹ ಪರಿಸ್ಥಿತಿ ಮನಸ್ಥಿತಿ ನಮ್ಮ ರಾಜಕಾರಣಿಗಳಿಗೆ ಇಲ್ವಾ? ನಮ್ಮ ಪಕ್ಷದ ನಾಯಕರಿಗೆ ಇಲ್ವಾ? ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಲ್ವಾ? ನೋಡಿ, ಯಾರೇ
ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಇದರ ವಿರುದ್ಧ ಪ್ರಶ್ನೆ ಮಾಡಿ ಹೋರಾಟ ಮಾಡಿದ್ರೆ ದಯವಿಟ್ಟು ರಾಜಕೀಯ ಲಾಭಕ್ಕೆ ಯಾವ ಪಕ್ಷದವರು ಕೂಡ ಬರಬೇಡಿ ಅಂತ ಅವ್ರು ಕೇಳ್ತಾ ಇರೋದು. ನಿಮ್ ಪಕ್ಷ ಅಧಿಕಾರದಲ್ಲಿದ್ದಾಗ ನೀವೇನ್ ಮಾಡಿದ್ರಿ ಅನ್ನೋದು ಗೊತ್ತು. ಈಗ ಅಧಿಕಾರದಲ್ಲಿರುವಂತಹ ಪಕ್ಷದ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ನಮಗ್ ಗೊತ್ತು. ಹಾಗಾಗಿ ಯಾರು ಕೂಡ ಬರಬೇಡಿ ಅಂತ. ಎನಿವೇ, ಇಷ್ಟೆಲ್ಲ ಪ್ರಶ್ನೆ ಹೋರಾಟಗಳು ಆಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರೇನೋ ಟ್ವೀಟ್ ಮಾಡಿದ್ದಾರಂತೆ. ನೇಮಕಾತಿ ಅಕ್ರಮ ಸಹಿಸಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಅಕ್ರಮಕ್ಕೆ ನಮ್ಮ ಸರ್ಕಾರ ಎಂದಿಗೂ ಕೂಡ ಅವಕಾಶ ಕೊಡೋ ಮಾತಿಲ್ಲ, ಅವಕಾಶ ಕೊಡೋಕ್ ಹೋಗಲ್ಲ. ದೂರ್ ಬಂದ ಕೂಡಲೇ FIR ಮಾಡಲಾಗಿದೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇರೋದು. ಶಿವಶಂಕರಪ್ಪ ಸಾಹುಕಾರ್ ಮೇಲೆ FIR ದಾಖಲಾಗಿದೆ. ಈಗ ಅಮಾನತಿನಲ್ಲಿದ್ದಾರೆ ಅವರು. ಶಿವಶಂಕರಪ್ಪ ಅವಧಿಯಲ್ಲಿ ನಡೆದಿರುವ ನೇಮಕಾತಿಯಲ್ಲಿ ಬರೀ ಅಕ್ರಮದ ಆರೋಪ. ಸತ್ಯಾಸತ್ಯತೆ ತಿಳಿಯೋದಕ್ಕೆ ವಿಚಾರಣಾ ಉಪ ಸಮಿತಿಯನ್ನ ನೇಮಕ ಮಾಡಲಾಗಿದೆ. ಕೆಪಿಎಸ್ಸಿ ಹಿರಿಯ ಸದಸ್ಯರ ನೇತೃತ್ವದಲ್ಲಿ ಆಂತರಿಕ ವಿಚಾರಣೆ ಆಗ್ತಾ ಇದೆಯಂತೆ. ಯಾರು ನಿಜಕ್ಕೂ ತಪ್ಪಿತಸ್ಥರು ಅಂತ 1 ವಾರದ ಒಳಗಡೆ ವರದಿ ನೀಡೋದಕ್ಕೆ ಉಪ ಸಮಿತಿಗೆ ಸೂಚನೆ ಕೊಡಲಾಗಿದೆ. ನಮ್ಮ ಸರ್ಕಾರದಲ್ಲಿ ಅಕ್ರಮಕ್ಕೆ ಅವಕಾಶ ಇಲ್ಲ ಅಂತ ಕಾಂಗ್ರೆಸ್ ಪೋಸ್ಟ್ ಹಾಕಿರೋದು. ಯಾಕಂದ್ರೆ ಭಯ ಶುರುವಾದಂತ ಕಾಣಿಸುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ. ಎಲ್ಲಿ ದೆಹಲಿಯಲ್ಲಿ ದಂಗೆ ಎದ್ರಲ್ಲ ವಿದ್ಯಾರ್ಥಿಗಳು, ಹಂಗ ನಮ್ಮ ರಾಜ್ಯದಲ್ಲೂ ವಿದ್ಯಾರ್ಥಿಗಳು ದಂಗೆ ಎದ್ದು ಬಿಟ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತಲ್ಲ. ಅದಕ್ಕೂ ಮುಂಚೆನೆ ಒಂದು ಭರವಸೆ ಕೊಟ್ಬಿಡೋಣ ಅಂತ ರಾಜ್ಯ ಸರ್ಕಾರ ಪೋಸ್ಟ್ ಮಾಡಿದೆ. ಗಮನಿಸ್ತಾ ಇದ್ದೀರಲ್ಲ, ಇದು ರಾಜ್ಯ ಸರ್ಕಾರದ ಪೋಸ್ಟ್ ಅಲ್ಲಿ ಸಿಕ್ಕಿರುವ ಭರವಸೆ. ಅಭ್ಯರ್ಥಿಗಳಿಗೆ ಯಾರು ಕೂಡ ಆತಂಕಗೊಳ್ಳಬೇಡಿ, ನಾವು ನಮ್ಮ ಸರ್ಕಾರ ಸದಾ ಅಭ್ಯರ್ಥಿಗಳ ಪರವಾಗಿ. ಎಲ್ಲಿ ಅಕ್ರಮವಾಗಿದೆಯೋ ಅದನ್ನ ಸರಿ ಮಾಡೋ ಪ್ರಯತ್ನ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ ಅನ್ನುವಂತಹ ಭರವಸೆಯನ್ನ ಅಭ್ಯರ್ಥಿಗಳಿಗೆ ರಾಜ್ಯ ಸರ್ಕಾರ ಕೊಟ್ಟಿರೋದು.